ಈಗ ಅದೇ ರೀತಿಯೇ ಕೆಂಪೇಗೌಡ ಬಸ್ ನಿಲ್ದಾಣ ಅಲ್ಲೂ ಸಹಿತ ನಾನು ಸಾರ್ವಜನಿಕರ ಭದ್ರತಾ ದೃಷ್ಟಿಯಿಂದ ಡೈಲಿ ರೊಟೀನ್ ಚೆಕ್ ಮಾಡ್ತೀವಿ. ಡೈಲಿ ರೊಟೀನ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಡಸ್ಟ್ಬಿನ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಅದೇ ರೀತಿ ಪ್ರಯಾಣಿಕರ ಬ್ಯಾಗು ಮತ್ತು ಅಲ್ಲಿರ್ತಕ್ಕಂಥ ಟೀ ಸ್ಟಾಲ್ ಆಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಲಗೇಜು ಕ್ಲಾಕ್ ರೂಮ್ ಆಗಿರ್ಬೋದು, ಅದೇ ರೀತಿ ಅಲ್ಲಿ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ನಾನು ಈ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕಂಡು ಬಂದಲ್ಲಿ ಅದನ್ನು ಅಲ್ಲೇ ನಾವು ಸೇಫ್ ಮಾಡಿ ಇದು ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೋಸ್ಕರವಾಗಿ ಈ ಬಸ್ ಸ್ಟ್ಯಾಂಡು ಅಥವಾ ಮೆಟ್ರೋ ಸ್ಟೇಷನ್ನು ಅಷ್ಟೇ ಎಂಟ್ರೆನ್ಸ್ ಪ್ರೆಮಿಸಸ್ಸಿಂದ ಹಿಡಿದು ಒಳಗಡೆ ಪ್ಲಾಟ್ಫಾರಮಿಂದ ಹಿಡಿದು ಪ್ರತಿಯೊಂದು ಲಾಂಚು ಮತ್ತು ಟಿಕೆಟ್ ಕೌಂಟ್ರು ಮತ್ತು ಫ್ಲೆಕ್ಸು, ಎಲಿವೇಟ್ರು ಇನ್ಸೈಡು, ಎಲಿವೇಟ್ರ್ ರೈಟು ಲೆಫ್ಟ್ ಸೈಡು, ಈ ರೀತಿ ಎಲ್ಲ ಕಡೆಯೂ ಸಹಿತ ನಾನು ಇದು ತಪಾಸಣೆ ಮಾಡ್ತೀವಿ. ಯಾಕಂದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಒಂದೇ ಉದ್ದೇಶದಿಂದ ಈ ಏಸ್ ಚೆಕ್ ತಂಡವು ಡೈಲಿ ರೊಟೀನ್ ಚೆಕ್ ಆಗಿ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಬಸ್ ನಿಲ್ದಾಣಗಳಿರ್ಬೋದು, ಮೆಟ್ರೋ ನಿಲ್ದಾಣಗಳಿರ್ಬೋದು, ಕೆಲವು ರೈಲ್ವೆ ಸ್ಟೇಷನ್ಸ್ ಎಲ್ಲನೂ ಡೈಲಿ ರೊಟೀನ್ ಚೆಕ್ಕಲ್ಲಿ ತಪಾಸಣೆ ಮಾಡ್ತೇವೆ.